ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಾಲೆಂಜಿನ 14ನೇ ದಿನ. ಅಂದರೆ ಚಾಲೆಂಜಿನ 14ನೇ ದಿನ ಕೂಡ ನಾನು ಝೊಮ್ಯಾಟೋನೇ ಮಾಡ್ತಾಯಿದ್ದು. ಬಟ್ ಝೊಮ್ಯಾಟೋ ಟಿ ಶರ್ಟ್ ಹಾಕೊಂಬಂದಿಲ್ಲ. ಏನಕ್ಕೆ ಅಂದರೆ ದಿನ ಯೂನಿಫಾರ್ಮ್ ಹಾಕಿ ಬೇಜಾರಾಗಿದೆ. ಅದಕ್ಕೋಸ್ಕರ ಈಗ ಸ್ಕೂಲಲ್ಲೆಲ್ಲ ಆಲ್ಮೋಸ್ಟ್ ಅದು ಒಂದು ವಾರದಲ್ಲಿ ಬುಧವಾರ ಕಲರ್ ಡ್ರೆಸ್ ಇರುತ್ತಲ್ಲ, ಅದೇ ಥರ ನಾನು ಬುಧವಾರ ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾಯಿದ್ದೀನಿ, ಯೂನಿಫಾರ್ಮ್ ಹಾಕೊಂಡು ಹೋಗ್ತಾಯಿಲ್ಲ. ಅಂದರೆ ಜಾಕೆಟ್ ತೊಗೊಂಬಂದಿನಿ. ಅಂದರೆ ಟಿ ಶರ್ಟ್ ಮತ್ತು ಬ್ಯಾಗಿಂದು ಸೆಲ್ಫಿ ಕೇಳ್ತಾನಲ್ಲ, ಅವಾಗ ಕೊಡೋಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಜಾಕೆಟು ಝೊಮ್ಯಾಟೋ ತೊಗೊಂಬಂದಿನಿ. ಆ ಜಾಕೆಟ್ ಹಾಕೊಂಡು ಸೆಲ್ಫಿ ಕೊಟ್ಟರು ನಡೆಯುತ್ತೆ. ಅಂದರೆ ಇವತ್ತು ಬುಧವಾರ ಇನ್ಸೆಂಟಿವ್ ಎಷ್ಟಿದೆ ಅಂದರೆ 1300ಕ್ಕೆ 500 ರೂಪಾಯಿ ಇನ್ಸೆಂಟಿವ್ ಇದೆ. ಸೊ 1300 ಇವತ್ತು ನಮ್ಮ ಟಾರ್ಗೆಟು. 1300 ಮಾಡಿದ್ರೆ ನಮಗೆ 500 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಒಂದು 50-100 ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡೋಣ. ಒಂದು 1800 ರೂಪಾಯಿ ಇವತ್ತಿನ ಇನ್ಸೆಂಟಿವ್ ಮತ್ತು ಅರ್ನಿಂಗ್ ಎರಡೂ ಸೇರಿ ಟಾರ್ಗೆಟು ಅಷ್ಟು. ಬನ್ನಿ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡಿ, ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿಲ್ಲ. ಅಂದರೆ ಸರ್ವಿಸ್ ಡ್ಯೂ ಇದೆ, ಅದಕ್ಕೋಸ್ಕರ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳೋಣ. ಆಮೇಲೆ ತುಮಕೂರು ಹೋದ್ಮೇಲೆ ಸರ್ವಿಸ್ ಮಾಡ್ಸೋಣ. ನೋಡಿ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾಯಿನಿ. ಅಂದರೆ ಆಲ್ರೆಡಿ ಆರ್ಡರ್ ಬಂದುಬಿಟ್ಟಿದೆ, 5 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ, ನೋಡೋಣ ಚೇಂಜ್ ಮಾಡ್ಕೊಡ್ತಾರ ಅಂತ. ನೋಡಿ, ಅಂದರೆ ಏನು ಚೇಂಜ್ ಮಾಡಿಸ್ಲ ಅಂದ್ರೆ ಕರೆಕ್ಟಾಗಿ ಆಯಿಲಾರು ಚೇಂಜ್ ಮಾಡಿಸ್ತಾ ಇರಬೇಕು. ಒಬ್ಬೊಬ್ಬರು ಆಯಿಲ್ಗಳು ಚೇಂಜ್ ಮಾಡಿಸಲ್ಲ, ಹಂಗೆ ಹೊಡಿತಾ ಇದ್ದಾರೆ. ಕರೆಕ್ಟ್ ಟೈಮ್ ಸರ್ವಿಸ್ ಡೇಟಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿ. ಅಂದರೆ ಇಂಜಿನ್ ಆಯಿಲ್ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಕರೆಕ್ಟಾಗಿ ಇನ್ನೂ ಒಂದು 200 ಕಿಲೋಮೀಟ್ರ್ ಹೋಗೋದಾಯಿತು ಸರ್ವಿಸ್ ಡೇಟಿಗೆ. ಬಟ್ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ. ನೋಡಿ, ಇದು ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ತೀನಿ. ಅಂದರೆ ಒಂದು ಸಲ ಆಯಿಲ್ ಚೇಂಜ್ ಮಾಡಿಸ್ತಿದ್ದಂಗೆ ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ತಾ ಇರಬೇಕು. ಗಾಡಿ ಚೆನ್ನಾಗಿ ನೋಡ್ಕೊಬೇಕು, ಯಾಕಂದ್ರೆ ನಮಗೋಸ್ಕರ ದುಡಿತಾ ಇದ್ದದು. ನೋಡಿ, ಮೊದಲನೇ ಆರ್ಡರ್ ಪಿಕ್ ಮಾಡ್ಕೊಂಬಂದೆ. ಅಂದರೆ ಮೊದಲನೇ ಆರ್ಡರ್ ನನಗೆ ಇವತ್ತು ಬಂದಿರೋದು ಕಾಫಿ ಸಂತೆ ಅನ್ನೋ ರೆಸ್ಟೋರೆಂಟಿಂದ. ನೋಡಿ, ಇಲ್ಲಿದೆ ನೋಡಿ, ಈ ರೆಸ್ಟೋರೆಂಟಿಂದ ಇವತ್ತು ನನ್ನ ಮೊದಲನೇ ಆರ್ಡರ್ ಬಂದಿದೆ. ಅಂದರೆ ಪ್ರತಿನಿತ್ಯ ನನಗೆ ಬರ್ತಾಯಿದ್ದು ಪ್ರಿಯದರ್ಶಿನಿ ಬರ್ತಾಯಿದ್ದು. ಪ್ರಿಯದರ್ಶಿನಿ ಆ ಸೈಡಲ್ಲಿದೆ. ಏನಿಲ್ಲ ಅಂದರೆ ಇಲ್ಲಿಂದ ಒಂದು 300 ಮೀಟ್ರ್ ಇರಬೇಕಷ್ಟೇ. ಫಸ್ಟ್ನೇ ಆರ್ಡರ್ ಇದು ಬಂದಿದೆ. ಅಂದರೆ ಡ್ರಾಪ್ ಬಂದು ಇಲ್ಲೇ ಇರೋದು 1.2 ಕಿಲೋಮೀಟ್ರ್ ಇದೆ. ಅಂದರೆ 20 ರೂಪಾಯಿ ಆರ್ಡರ್ ಇದು. ಇದನ್ನ ಹೋಗಿ ಡ್ರಾಪ್ ಮಾಡಿ ಮೊದಲನೇ ಆರ್ಡರು ಕಂಪ್ಲೀಟ್ ಮಾಡಿ ಬಂದೆ. ಮೊದಲನೇ ಆರ್ಡರ್ ನನಗೆ ಅಮೌಂಟ್ ಎಷ್ಟು ಕೊಟ್ಟ ಅಂದರೆ 29 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಗಾಡಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾ ಇದೆ. ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಏನಿಲ್ಲ ಅಂದರೂ ಒಂದು 2 ಸಲ ಡಿಲೇ ಹೊಡೆದು. ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಆರ್ಡರ್ ಎಲ್ಲ ನನಗೆ ಹಿಂಗೆ ಆಗ್ತಾಯಿದೆ. ದಿನ 2 ಸತಿನಾರು ಆರ್ಡರ್ ಡಿಲೇ ಬಂದೇ ಬರುತ್ತೆ. ಏನು ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ಕಸ್ಟಮರಿಗೆ ವೆಯ್ಟಿಂಗ್ ಟೈಮ್ ಜಾಸ್ತಿ ಇರುತ್ತೆ, ಏನು ತೊಂದರೆ ಆಗೋಲ್ಲ, ತೊಗೊಂಬಂದು ಆರಾಮಾಗಿ ಕೊಡ್ಬೋದು. ಬಟ್ ಝೊಮ್ಯಾಟೋದವ್ನು ಏನು ಮಾಡಲ್ಲ, ನೋಟಿಫಿಕೇಷನ್ ಹೊಡಿತಾನೆ ಇರ್ತಾನೆ, ಆರ್ಡರ್ ಡಿಲೇ ಅಂತ. ಆಮೇಲೆ ಇಂಜಿನ್ ಆಯಿಲ್ ಬಗ್ಗೆ ಒಂದು ಟಿಪ್ ಕೊಡಬೇಕು ಅಂದರೆ, ನೀವು ಅಷ್ಟೇ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಸಿಂಥೆಟಿಕ್ ಆಯಿಲ್ನ ಹಾಕ್ಸಿ. ಏನಕ್ಕೆ ಅಂದರೆ ಸಿಂಥೆಟಿಕ್ ಆಯಿಲ್ ಹಾಕ್ಸಿದ್ರೆ ಒಂದು 5000 ಕಿಲೋಮೀಟರ್ವರೆಗೂ ಆದರೂ ನೀವು ರನ್ ಮಾಡ್ಬೋದು. ಅದೇ ನೀವು ಮಾಮೂಲಿ ಹಾಕಿಸಿದ್ರೆ 2,500ರಿಂದ 3,000 ಅಷ್ಟೇ. ನೀವೇನಾದ್ರು ಸಿಂಥೆಟಿಕ್ ಆಯಿಲ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ಒಂದು ತಿಂಗಳು ಫುಲ್ಲು ಮ್ಯಾನೇಜ್ ಮಾಡ್ಬೋದು. ನೀವು ಆರಾಮಾಗಿ 1 ತಿಂಗಳು ಆಗುತ್ತೆ ಗುರು. 1 ತಿಂಗ್ಳಿಗೆ ಒಂದ್ಸಲ ಬೇಕಾದ್ರೆ ನೀವು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬೇಕಾದ್ರೆ 1-2 ತಿಂಗಳಿಗೆ ಒಂದ್ಸಲ ನೀವು ಸರ್ವಿಸ್ ಮಾಡಿಸ್ಬೋದು. ಅಂದರೆ ಬೈಕ್ನ ಸರ್ವಿಸ್ ಮಾಡಿಸ್ತಾಯಿರಿ. ಏನಕ್ಕೆ ಅಂದರೆ ಬೈಕ್ ಚೆನ್ನಾಗಿದ್ರೆ ಡ್ಯೂಟಿ ಮಾಡೋಕ್ಕಾಗೋದು. ಬೈಕ್ ಚೆನ್ನಾಗಿಲ್ಲ, ಎಲ್ಲರೂ ಕೈ ಕೊಡ್ತು ಅಂದರೆ ಸಖತ್ ತೊಂದರೆ ಆಗುತ್ತೆ. ಸರ್ವಿಸ್ ಮಾಡಿಸ್ತಾಯಿರಿ. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ಆಯಿಲಲ್ಲಿ ಇದೊಂದು ಟಿಪ್ ಹೇಳಬೇಕು ಅಂತ ಅನ್ನಿಸ್ತು. ಸಿಂಥೆಟಿಕ್ ಆಯಿಲ್ ಹಾಕ್ಸ್ಕೊಳ್ಳಿ. ಯಾವಾಗ ಹಾಕ್ಸೋರು ಅಷ್ಟೇ, ಯಾವ ಕಡೆಗೆ ಹಾಕ್ಸೋರು ಅಷ್ಟೇ ನೀವು ಸಿಂಥೆಟಿಕ್. ನೋಡಿ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದಂಗೆ ಅಂದರೆ ಹಳೆ ಆಯಿಲೆಲ್ಲ ತೆಗೆದು ಹೊಸ ಆಯಿಲ್ ಹಾಕೋದ್ರಲ್ಲ, ಗಾಡಿ ಮಾತ್ರ ಫುಲ್ಲು ಸ್ಮೂತಾಗಿ ರನ್ ಆಗ್ತಾಯಿದೆ. ಅಂದರೆ ಇಂಜಿನ್ ಕಂಡೀಷನ್ ಎಲ್ಲ ಇವಾಗ ಹೊಸ ಆಯಿಲಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ರನ್ ಆಗ್ತಾಯಿದೆ. ಇವಾಗ ಹೋಗಿ ಟಿಫನ್ ಮಾಡೋಣ. ಆದಷ್ಟು ಬೇಗ ಹೋಗಿ ಟಿಫನ್ ಮಾಡ್ಕೊಂಬಿಡ್ಬೇಕು. ಇನ್ನೊಂದು ಆರ್ಡರ್ ಕೊಟ್ಟು ಎಲ್ಲನೋ ಬೇರೆ ಕಡೆ ದೂರ ಕರ್ಕೊಂಡೋದ್ರೆ ತಿರ್ಗಾ ಟಿಫನ್ ಮಾಡೋಕ್ಕಲ್ಲ, ತೊಂದರೆ ಆಗುತ್ತೆ. ಬನ್ನಿ ಬೇಗ ಹೋಗ್ಬಿಟ್ಟು ನಮ್ಮ ಅಡ್ಡಕ್ಕೆ ಹೋಗಿ ಟಿಫನ್ ಮಾಡೋಣ. ನೋಡಿ, ಇವತ್ತಿನ ಟಿಫನ್ ಕೂಡ ಇಡ್ಲಿ ಮತ್ತು ರೈಸು. ಅಂದರೆ ಈಗ ಒಂದು ಇಡ್ಲಿ ತೊಗೊಂಡಿನಿ, ಆಮೇಲೆ ಹಾಫ್ ರೈಸ್ ಹಾಕ್ಸ್ಕೊಂಡು ತಿಂಡಿ ಮಾಡಿ ಮತ್ತೆ ಡ್ಯೂಟಿಗೆ ಹೋಗೋಣ. ಅಂದರೆ ಈಗೇನು ಸದ್ಯದಲ್ಲಿ ಆರ್ಡರ್ ಇಲ್ಲ, ಆರಾಮಾಗಿ ನಿಧಾನಕ್ಕೆ ತಿಂಡಿ ಮಾಡ್ಕೊಂಡು ಹೋಗೋಣ. ರೈಸ್ ಐಟಮಲ್ಲಿ ಪುಳಿಯೋಗರೆ ತೊಗೊಂಡಿದ್ದೀನಿ. ಗೈಸ್, ಟಿಫನ್ ಏನೋ ಮುಗೀತು. ಅಂದರೆ ಆರ್ಡರಿಗೆ ಸದ್ಯಕ್ಕೆ ಯಾವುದೂ ಇಲ್ಲ. ಹಿಂಗೆ ಸುಮ್ಮನೆ ಗಾಡಿ ಹಾಕೊಂಡು ಒಂದು ರೌಂಡು ಸುಮ್ಮನೆ ಓಡೋಣ. ಅಂದರೆ ನಿಂತಿರ್ತವೆ ಝೊಮ್ಯಾಟೋದಲ್ಲಿ ಆರ್ಡರ್ ಕೊಡಲ್ಲ, ಒಂದು ರೌಂಡ್ ಸುಮ್ಮನೆ ಹಿಂಗೆ ಹೋಗಿ ಬರೋಣ. ಅವಾಗ ಏನಾದ್ರು ಆರ್ಡರ್ ಕೊಡ್ತಾನೆ ಇಲ್ವಾ ನೋಡೋಣ. ಅಂದರೆ ಡೈಲಿ ಇಷ್ಟೊತ್ತಲ್ಲಿ ಆರ್ಡರ್ ಇದ್ದೇ ಇರೋದು, ಇವತ್ತೇನೆ ಖಾಲಿ ಇರೋದು. ಅಂದರೆ ಒಂದು ಆರ್ಡರ್ ಮಾತ್ರ ಕೊಟ್ಟು ಅಂದರೆ ಆರ್ಡರ್ ಡಿಲೇ ಆಗಿದ್ದಕ್ಕೇನಾರು ತಿರ್ಗಾ ಮತ್ತೆ ಆರ್ಡರ್ ಕೊಡಲಿಲ್ವಾ ಗೊತ್ತಿಲ್ಲ. ಬನ್ನಿ ಸ್ವಲ್ಪ ಮುಂದೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ. ಒಂದು ರೌಂಡ್ ಹಾಕೊಂಬಂದಾಗ ಆರ್ಡರ್ ಕೊಡ್ತಾನೆ. ನೋಡಿ, ಇನ್ನೊಂದು ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಬಂದೆ. ಅಂದರೆ ಡ್ರಾಪ್ ಇಲ್ಲೇ ಹತ್ರದಲ್ಲೇ ಇದೆ. ಏನಿಲ್ಲ ಅಂದರೂ 1 ಕಿಲೋಮೀಟರ್ ಹತ್ರ ಇದೆ. ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನನಗೆ ಅಂದರೆ 20 ರೂಪೀಸ್ ತೋರಿಸಿದ್ದಾನೆ. 20 ರೂಪೀಸ್ ತೋರಿಸಿದ್ದಾನೆ ಅಂದರೆ 10 ರೂಪೀಸೇ ಕೊಡೋದು. ಇದನ್ನು ಕೂಡ ಇವಾಗ ಹೋಗಿ ಡ್ರಾಪ್ ಮಾಡೋಣ. ಐಟಮ್ ಮಂದಿ ಸೇವಿಯ ಕೀರ್ಗುರು ಅಂದರೆ ಪಾಯಸ.
ಬನ್ನಿ ಇಟ್ಕೊಂಡು ಹೋಗೋಣ. ಈ ಗಾಡಿ ಹತ್ತಿ ಇಳಿಯೋದೇ ಅರ್ಧ ಸಾಕಾಗುತ್ತೆ. 20 ರೂಪಾಯಿ ಆರ್ಡ್ರ್ ಬಂದೆ, ಇದೊಂದು ಬೇಜಾರು. ಗಾಡಿ ಹತ್ತಬೇಕು, ಇಳಿಬೇಕು. ಲಾಂಗ್ ಆರ್ಡರ್ ಆದರೆ ಸ್ವಲ್ಪ ದೂರ ಹೋಗ್ತೀವಲ್ಲ, ಏನು ಅನಿಸಲ್ಲ. ಇಲ್ಲಿ ಹತ್ತೋದು ಇಳಿಯೋದೇ ಸಾಕಾಗುತ್ತೆ ಅರ್ಧ. ಸ್ಕೂಟಿ ಬೆಸ್ಟ್ ಅನ್ಸುತ್ತೆ ನನಗೆ. ಹತ್ತೋದು ಇಳಿಯೋದು ರಿಸ್ಕ್ ಇರೋಲ್ಲ, ಈಸಿಯಾಗಿ ಹತ್ಬೋದು, ಈಸಿಯಾಗಿ ಇಳಿಬೋದು. ನೋಡಿ, ಇದು ನನ್ನ 3ನೇ ಆರ್ಡರು. ಅಂದರೆ 3ನೇ ಆರ್ಡರು 20 ರೂಪಾಯಿದಲ್ಲ, 50 ರೂಪಾಯಿದು. ಇಲ್ಲಿಂದ ಕೊಡಗೇಹಳ್ಳಿಗೆ ಬಂದಿದೆ. ಇಲ್ಲಿಂದ 5 ಕಿಲೋಮೀಟರು ಡ್ರಾಪ್ ಡಿಸ್ಟೆನ್ಸ್ ಇದೆ. ಬನ್ನಿ ಇದನ್ನು ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರೋಣ. ಅಂದರೆ ಈ ರೆಸ್ಟೋರೆಂಟ್ ನೋಡಿ, ಇದು ವಾರ್ಮ್ ಓವನ್ ಅಂತ ಕ್ಲೌಡ್ ಕಿಚನ್. ಇದು ಕ್ಲೌಡ್ ಕಿಚನಲ್ಲಿ ಮಾಡಿಕೊಟ್ಟಿದ್ದಾರೆ, ತಗೊಂಡು ಹೋಗೋಣ. ನೋಡಿ, ಜಾಕೆಟ್ನ ಇವಾಗ ಕವರಲ್ಲಿ ಹಾಕೊಂಬಂದಿನಿ. ಏನಕ್ಕೆ ಅಂದರೆ ಗಲೀಜಾಗುತ್ತೆ, ಅದಕ್ಕೋಸ್ಕರ. ನೋಡಿ, ಆರ್ಡರ್ನ ಹೋಗಿ ಡ್ರಾಪ್ ಮಾಡಿ ಬಂದೆ. ಅಂದರೆ 5 ಕಿಲೋಮೀಟರು ಡ್ರಾಪ್ ಡಿಸ್ಟೆನ್ಸ್ ಇತ್ತು. 5 ಕಿಲೋಮೀಟರ್ಗೆ ನನಗೆ 44 ರೂಪೀಸ್ ಕೊಟ್ಟ. ಅಂದರೆ ಡ್ರಾಪ್ ಡಿಸ್ಟೆನ್ಸ್ಗಿಂತ ಅಮೌಂಟು ಸ್ವಲ್ಪ ಕಮ್ಮಿ ಕೊಟ್ಟ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಈಗ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಆ ಆರ್ಡರ್ ಪಿಕಪಿಗೆ ಬಂದಿದೆ. ನೋಡಿ, ಇದೇ ರೆಸ್ಟೋರೆಂಟಲ್ಲಿ ಬಂದಿರೋದು. ಅಂದರೆ ರೆಸ್ಟೋರೆಂಟ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ, ಡೈಲಿ ಸುಶಿ ಅಂತ. ಸೊ ಈ ರೆಸ್ಟೋರೆಂಟಲ್ಲಿ ನನಗೆ ಇವಾಗ ಆರ್ಡರ್ ಬಂದಿದೆ. ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಇನ್ನೂ 7 ನಿಮಿಷ ವೆಯ್ಟಿಂಗ್ ಟೈಮ್ ಇದೆ. ವೆಯ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಅದು ಕೂಡ ತುಂಬ ದೂರ ಇಲ್ಲ, 3 ಕಿಲೋಮೀಟರ್ಸ್ ಇದೆ. ಅಂದರೆ 30 ರೂಪೀಸ್ ತೋರಿಸಿದ್ದಾನೆ. ಅದನ್ನು ಕೂಡ ಹೋಗಿ ಡ್ರಾಪ್ ಮಾಡೋಣ. ನೋಡಿ, 4ನೇ ಆರ್ಡರ್ನ ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಈ ರೆಸ್ಟೋರೆಂಟಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟ ಗುರು. ಏನಿಲ್ಲ ಅಂದರು ಒಂದು 20 ನಿಮಿಷ ವೆಯ್ಟ್ ಮಾಡಿದ್ದಾಯಿತು. ಅಂದರೆ ವೆಯ್ಟ್ ಮಾಡಿದ್ರೆ ಹೆಂಗೋ ನನ್ನ ಕೆಲಸ ಆಯಿತು ಗುರು. ಎಡಿಟಿಂಗ್ ಎಲ್ಲ ಬಾಕಿ ಉಳ್ಕೊಂಡಿತ್ತು, ಹೇಗೋ ಎಡಿಟ್ ಎಲ್ಲ ಮಾಡಿಕೊಂಡೆ. ಅಂದರೆ ಇವತ್ತಿನ ವೀಡಿಯೋ ಕೂಡ ಆಲ್ರೆಡಿ 3/4 ಭಾಗ ಎಡಿಟ್ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ವೀಡಿಯೋ ಮಾಡೋದು ಮಾತ್ರ ಎಡಿಟ್ ಮಾಡ್ಕೊಬೇಕು. ಅಂದರೆ ಈ ಥರ ಟೈಮ್ ಸಿಕ್ತಾಗೆಲ್ಲ, ಫ್ರೀ ಸಿಕ್ತಾಗೆಲ್ಲ ಈ ಥರ ಎಡಿಟ್ ಮಾಡ್ಕೊತಾ ಇರ್ತೀನಿ. ಅಂದರೆ ಕೆಲಸ ಇದ್ದೇ ಇರುತ್ತೆ, ಯಾವಾಗಲೂ ಕೆಲಸ ಇರುತ್ತಲ್ಲ. ಇದು ಝೊಮ್ಯಾಟೊ ಕೆಲಸ ಇರಲ್ಲ ಅಂದರೆ ನಮ್ಮ ಯೂಟ್ಯೂಬಿನ ಕೆಲಸ. ಒಟ್ಟಿನಲ್ಲಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು. ನಮಗೆ ರೆಸ್ಟ್ ಅಂತ ಸಿಗೋದೆ ಮಲಿಕಂತೀನಲ್ಲ, ಆವಾಗ ಮಾತ್ರ. ತಿರ್ಗಾ ಎದ್ದಿದ ತಕ್ಷಣ ಎಡಿಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಬಿಟ್ಟು ಅದನ್ನು ಕೂಡ ವೀಡಿಯೋನ ಕೂಡ ಅಪ್ಲೋಡ್ ಮಾಡಬೇಕಲ್ಲ, ಅದು ಒಂದು ಕೆಲಸನೇ ತಾನೇ. ಬನ್ನಿ ಇದನ್ನು ಹೋಗಿ ಡ್ರಾಪ್ ಮಾಡೋಣ. ನೋಡಿ, ಇನ್ನೊಂದು ಆರ್ಡರ್ ಬಂದಿತ್ತು ಸ್ಟಾರ್ ಬಿರಿಯಾನಿಯಿಂದ. ಅದನ್ನು ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತು ಟಾರ್ಗೆಟ್ ನನಗೆ ಅನ್ನಿಸ್ದಂಗೆ ಪಕ್ಕಾ ಕಂಪ್ಲೀಟ್ ಆಗೋಲ್ಲ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಆಲೇ ಟೈಮು 7 ಗಂಟೆ. ಆರ್ಡರ್ ರನ್ನಿಂಗ್ ಬಂದು ಬರೀ 700 ರೂಪಾಯಿ ಆಗೈತೆ ಅಷ್ಟೇ ಗುರು. 700 ರೂಪಾಯಿ ಅಂದರೆ ಇನ್ನೂ ಎಷ್ಟಾಗಬೇಕು ಹೇಳಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ? 700, 300, ಇನ್ನೂ 600 ರೂಪಾಯಿ ಆಗಬೇಕು. ಅಂದರೆ 4 ಅವರಿಗೆ 600 ರೂಪಾಯಿ ಆಗುತ್ತಾ? ಸೊ 4 ಅಲ್ಲ 5 ಅವರ್ ಇದೆ. 5 ಅವರಿಗೆ 600 ರೂಪಾಯಿ ಆಗೋದು ಡೌಟು. ನೋಡಬೇಕು. ಆಲ್ಮೋಸ್ಟ್ ಅದು ಆಗಲ್ಲ ಅಂತ ಅನ್ನಿಸ್ತದೆ ನನಗೆ. ಏನಕ್ಕೆ ಅಂದರೆ ಆರ್ಡರ್ಗಳು ಇಲ್ಲ ಗುರು, ಕಮ್ಮಿ. ಅದರಲ್ಲಿ ಜೊತೆಗೆ ಅಮೌಂಟ್ ಬೇರೆ ಕಮ್ಮಿ ಕೊಡ್ತಾನಲ್ಲ, ಅದರಿಂದ ಆಗ್ತಾಯಿಲ್ಲ. ನೋಡೋಣ, ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ನೋಡೊಂದು ಅರ್ಧ ಗಂಟೆ 1 ಗಂಟೆ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡೋಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಫಸ್ಟ್ನೇ ಟಾರ್ಗೆಟೇ ಮುಗಿಸ್ಕೊಂಡು ಸೀದಾ ಹೋಗೋಣ. ನೋಡಿ, ಇವತ್ತು ಏನೇನೆಲ್ಲ ಆಯಿತು ಅಂದರೆ ಇವತ್ತು ಟಾರ್ಗೆಟು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನಕ್ಕೆ ಅನ್ನೋದಾದರೆ 7 ಗಂಟೆವರೆಗೂ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅಂತ ನನ್ನ ಮೈಂಡ್ ಸೆಟ್ಟಿಗೆ ಬಂದೇ ಇರಲಿಲ್ಲ. ಟಾರ್ಗೆಟ್ ಕಂಪ್ಲೀಟ್ ಆಗೋ ಸಾಧ್ಯತೆ ಕೂಡ ಇರಲಿಲ್ಲ. ಏನಕ್ಕೆ ಅಂದರೆ ಆರ್ಡರ್ ಕೂಡ ಕಮ್ಮಿ ಇದ್ವು, ಜೊತೆಲಿ ಅಮೌಂಟ್ ಕೂಡ ಕಮ್ಮಿ ಕೊಡ್ತಾ. ಲೈಕ್ ಹೆಂಗೆ ಅಂದರೆ 2 ಕಿಲೋಮೀಟ್ರ್ ಪಿಕಪ್ಪು, 5 ಕಿಲೋಮೀಟ್ರ್ ಡ್ರಾಪ್ ಇದ್ದರೆ ಒಂದು 45 ರೂಪಾಯಿ 46 ರೂಪಾಯಿ ಕೊಡೋಣ ಅಷ್ಟೇ. ಅದರಿಂದಾಗಿ ನನಗೇನು ಅನ್ನಿಸ್ತಾಯಿತ್ತು ಅಂದರೆ 7 ಗಂಟೆವರೆಗೂ ಕೂಡ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ ಅಂತಲೇ ನನಗೆ ಅನ್ನಿಸ್ತಾಯಿತ್ತು. ಆಮೇಲೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದಾಗ ಗುರು ಫುಲ್ಲು ಗೇಮೇ ಚೇಂಜ್ ಆಗೋಯಿತು. ಅಂದರೆ ಸಖತ್ತಾಗಾಯಿತು. ಅಂದರೆ 7 ಗಂಟೆಯಿಂದ 11 ಗಂಟೆ ಅಷ್ಟೊತ್ತಿಗೆ, 12 ಗಂಟೆನೂ ತೊಗೊಂಡಿಲ್ಲ, 11 ಗಂಟೆ ಅಷ್ಟೊತ್ತಿಗೆ ಫುಲ್ಲು ಟಾರ್ಗೆಟ್ ಕಂಪ್ಲೀಟ್ ಆಯಿತು. ಅಂದರೆ ಎಷ್ಟು ಅರ್ನಿಂಗ್ ಆಯಿತು ಅಂತ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, 1830 ರೂಪಾಯಿ ಆಯಿತು. ಅಂದರೆ ಅದರಲ್ಲಿ ಕೂಡ ಒಂದು ಆರ್ಡರ್ ಕೂಡ ಕ್ಯಾನ್ಸಲ್ ಆಯಿತು. ಇಲ್ಲಾಂದರೆ 10ವರೆಗೇ ಟಾರ್ಗೆಟ್ ಎಲ್ಲ ಫುಲ್ಲು ಕಂಪ್ಲೀಟ್ ಆಗ್ತಾಯಿತ್ತು. ಅದು ಏನು ಟಾರ್ಗೆಟ್ ಅದು ಕ್ಯಾನ್ಸಲ್ ಆಗಿದ್ದ ಕಾರಣ ಕೂಡ ದೊಡ್ಡದು. ಏನಕ್ಕೆ ಅಂದರೆ ಒಂದು 30 ನಿಮಿಷ ಟೈಮ್ ಹಿಡಿತು ಅದು. ಅಂದರೆ ಒರಿಯನ್ ಮಾಲಲ್ಲಿ ಬಂದಿದ್ದದು ಆರ್ಡರು. ಸೊ ಅಲ್ಲಿಗೆ ಹೋದ್ಮೇಲೆ ಅವನು ಐಟಮ್ ಇಲ್ಲ ಅಂತ ರೆಸ್ಟೋರೆಂಟನ್ನು ಕ್ಯಾನ್ಸಲ್ ಮಾಡ್ದೆ. ಅಲ್ಲಿ ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಐಟಮ್ ಇಲ್ಲ ಅಂತೇಳಿ ಅವನು ರೆಸ್ಟೋರೆಂಟಿಗೆ ಕಾಲ್ ಮಾಡಿ ಅವನು ಕ್ಯಾನ್ಸಲ್ ಮಾಡಿಸೋ ಅಷ್ಟೊತ್ತಿಗೆ ಅಲ್ಲೊಂದು 1/2 ಅವರ್ ವೇಸ್ಟ್ ಆಯಿತು. ಅಲ್ಲೊಂದು 1/2 ಅವರ್ ವೇಸ್ಟ್ ಆಗಿಲ್ಲ ಅಂದರೆ ಬೇಗನೆ ಬರ್ತಾಯಿದ್ದೆ ನನ್ನ ರೂಮಿಗೆ. ಒಂದು 11 ಗಂಟೆಗೆಲ್ಲ ರೂಮಲ್ಲೇ ಇರ್ತಾಯಿದ್ದೆ. ಬಟ್ ಅದೊಂದು ಕ್ಯಾನ್ಸಲ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಅಂದರೆ ಇನ್ನೊಂದು ಆರ್ಡರ್ ನನಗೆ ತಿರ್ಗಾ ಅದನ್ನು ತಗೊಂಡೋಗಿ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು 20 ಮಿನಿಟ್ಸ್ ವೇಸ್ಟ್ ಆಯಿತು. ಅಂದರೆ ನೈಟು 9 ಗಂಟೆಯಿಂದ 11 ಗಂಟೆವರೆಗೂ ಟ್ರಾಫಿಕ್ ಕಮ್ಮಿ ಇರುತ್ತಲ್ಲ, ಬೇಗ ಡೆಲಿವರ್ ಮಾಡ್ಬೋದು. ಅಂದರೆ ಆರ್ಡರ್ ಬರೋಂಥ ಜಾಗದಲ್ಲಿ ನಾವಿದ್ದರೆ ಪಕ್ಕಾ ಬೇಗ ನಾವು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೋದು. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನಿನ್ನೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅಂತ. ಬಟ್ 7 ಗಂಟೆಯಿಂದ 11 ಗಂಟೆವರೆಗೂ ಏನಾಯಿತು ಅಂತಲೇ ಗೊತ್ತಿಲ್ಲ. ಫುಲ್ಲು ಗೇಮ್ ಚೇಂಜ್ ಅಂತಲೇ ಅನ್ಬೋದು. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ನಾನು
ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ದು. ಬಟ್ 7 ಗಂಟೆಯಿಂದ 11 ಗಂಟೆ ಆಗಿದ್ದು, ಫುಲ್ಲು ಗೇಮೇ ಚೇಂಜ್ ಆಗೋ ಥರ ಆರ್ಡರ್ಗಳು ಬಂತು. ಅದರಿಂದಾಗಿ ಈಸಿಯಾಗಿ ಟಾರ್ಗೆಟ್ ನಾನು ಅಚೀವ್ ಮಾಡಿದೆ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.